ನಿಧಾನ ಕೈಗಳನ್ನು ಕೆಳಗೆ ತರ್ತಾ ಕಣ್ಣುಗಳನ್ನು ತೆಗೆಯಿರಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಈ 5 ನಿಮಿಷ ಧ್ಯಾನ ಆದ ನಂತರ ಈ ಮಕರಾಸನ ಮಾಡಬೇಕು. ಎಲ್ಲರೂ ಮಕ್ಕಳು ತಿಳ್ಕೊಳ್ಳಿ. ಮಕರಾಸನ ಗೊತ್ತಾ? ಎಲ್ಲರೂ ಡಬ್ ಹಾಕೊಂಡು ಒಂದು ಬಲಗೈ ಎಡಗೈ ಹಿಡಿಬೇಕು, ಎಡಗೈ ಬಲಗೈ ಹಿಡಿಬೇಕು, ಮಣೆಯನ್ನ ಅಕ್ಕೈ ಮೇಲೆ ಇಡಬೇಕು. ಓಕೆ, ಹಾ, ಚಲೋ ಮಾಡ್ರಿ. ಮಕರಾಸನ ಬಹಳ ಮಹತ್ವದ ಆಸನ ಇದು. ಮಾಡಿ ಓಂಕಾರ ಅವ್ರು ಏನ್ ಹೇಳ್ತಾರ ಅದನ್ನ ಫಾಲೋ ಅಪ್ ಮಾಡೋದು. ಓಕೆ, ಹಾ, ಅವ್ರ ಜೊತೆ ಜೋರಾಗಿ ಎಲ್ಲರೂ ದೀರ್ಘವಾದಂತ ಉಸಿರನ್ನು ತಗೋಬೇಕು. ಬೆನ್ನು ನೇರವಾಗಿರ್ಬೇಕು. ದೀರ್ಘವಾದಂಥ ಉಸಿರಿನೊಂದಿಗೆ ನಿಮ್ಮ ಮನಸ್ಸು ಕೂಡ ಏಕಾಗ್ರತೆಯನ್ನುಗೊಳಿಸಿ ಆ ಉಸಿರಾಟದೊಂದಿಗೆನೆ ನಿಮ್ಮ ಮನಸ್ಸು ಹರಿತಾ ಇರಬೇಕು. ತಗೊಳ್ಳಿ ದೀರ್ಘವಾದಂಥ ಉಸಿರು. ಆಸನವನ್ನು ಸರಿಪಡಿಸಿಕೊಳ್ಳುತ್ತಾ 2 ಕಾಲುಗಳು ಭೂಮಿಗೆ ಸಮಾನಾಂತರವಾಗಿರಲು, ಕೈಗಳು ತೊಡೆಯ ಮೇಲೆ ವಿಶ್ರಾಂತಿ ಸ್ಥಿತಿಯಲ್ಲಿ, ಬೆನ್ನುರಿ ಕತ್ತು ತಲೆ ಒಂದೇ ರೇಖೆಯಲ್ಲಿ, ಹಗುರವ ಕಣ್ಣುಗಳನ್ನು ಮುಚ್ಚಿ ಮನಸ್ಸನ್ನು ಹಣೆಯ ಕಡೆಗೆ ದವಡೆಗಳಿಗೆ ವಿಶ್ರಾಂತಿ. ಮೂಗಿಗಳಿಗೆ ತಗೋಬೇಕು. ಸರಾಗವಾಗಿ ಮಾಡ್ರಿ. ಎಷ್ಟು ಉಸಿರನ್ನ ತಗೊಂಡಿರ್ತೀರಿ ಅಷ್ಟೇ ಉಸಿರನ್ನ ಹೊರಗೆ ಹಾಕ್ರಿ. ಉಸಿರು ಎಷ್ಟು ತಗೊಂಡಿರ್ತೀರಿ ಅಷ್ಟನ್ನೇ ಹೊರಗೆ ಹಾಕ್ರಿ. ನಿಮ್ಮ ಕಣ್ಣುಗಳು ಮುಚ್ಚೆ ಇರಬೇಕು, ಕಣ್ಣು ತೆರಿಬಾರ್ದು. ಪ್ರತಿದಿನಾನು 5 ಸಲಾರೆ ಮಾಡ್ಬೇಕು. ಓಂಕಾರ, ಬ್ರಾಹ್ಮರಿ, ಇದರಿಂದ ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ಕಾನ್ಸಂಟ್ರೇಷನ್ ಬರ್ತದೆ.
ವಿದ್ಯಾರ್ಥಿಗಳಿಗೆ ಮೇನ್ ಕಾನ್ಸಂಟ್ರೇಷನ್ ಆದ್ರ ಇಟ್ರಿ ಅಂದ್ರ ವಿಷಯದ ಮ್ಯಾಗ ನೆನಪು ಉಳಿತಾವೆಲ್ಲ ವಿಷಯಗಳು. ನಿಮ್ಮ ಅಭ್ಯಾಸಕ್ಕೆ ಅನುಕೂಲ ಆಗ್ತದ. ಓಂಕಾರ ಬ್ರಾಹ್ಮರಿ ಡೈಲಿ 5 ಸಲ ಮಾಡೇಬೇಕು. 5 ಸಲ ಆಯ್ತು ಅಂದ್ರ ಸರಿ ನಾ ಸ್ವಲ್ಪ ನೀವು ಮಲ್ಕೊಳ್ರಿ, ನೋಡೋದಿಲ್ಲ ಅದೇನ ಎರಡು ನಿಮಿಷದ ಧ್ಯಾನ ಓಂಕಾರ. ದೀರ್ಘವಾದಂತ ಔಷಧನ ತಗೋಬೇಕು. ಬೆನ್ನು ನೇರವಾಗಿರ್ಬೇಕು. ದೀರ್ಘವಾದಂಥ ಉಸಿರಿನೊಂದಿಗೆ ನಿಮ್ಮ ಮನಸ್ಸು ಕೂಡ ಏಕಾಗ್ರತೆಯನ್ನುಗೊಳಿಸಿ ಆ ಉಸಿರಾಟದೊಂದಿಗೆನೇ ನಿಮ್ಮ ಮನಸ್ಸು ಹರಿತಾ ಇರಬೇಕು. ತಗೊಳ್ಳಿ ದೀರ್ಘವಾದಂಥ ಉಸಿರು. ಆಸನವನ್ನು ಸರಿಪಡಿಸಿಕೊಳ್ಳುತ್ತಾ ಎರಡು ಕಾಲುಗಳು ಭೂಮಿಗೆ ಸಮಾನಾಂತರವಾಗಿರಲು, ಕೈಗಳು ತೊಡೆಯ ಮೇಲೆ ವಿಶ್ರಾಂತಿ ಸ್ಥಿತಿಯಲ್ಲಿ, ಬೆನ್ನುರಿ ಕತ್ತು ತಲೆ ಒಂದೇ ರೇಖೆಯಲ್ಲಿ, ಹಗುರವ ಕಣ್ಣುಗಳನ್ನು ಮುಚ್ಚಿ ಮನಸ್ಸನ್ನು ಹಣೆಯ ಕಡೆಗೆ ದವಡೆಗಳಿಗೆ ವಿಶ್ರಾಂತಿ. ಓಂ ರವಯೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನವೇ ನಮಃ. ಓಂ ಖಗಾಯ ನಮಃ. ಓಂ ಕೃಷ್ಣಾಯ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರಿಚೇ ನಮಃ. ಓಂ ಮರಿಚೇ ನಮಃ. ಓಂ ಸವಿತ್ರೇ ನಮಃ. ಓಂ ಸವಿತ್ರೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಆದಿತ್ಯಾಯ ನಮಃ. ಓಂ ಅರ್ಕಾಯ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಭಾಸ್ಕರಾಯ ನಮಃ. ಹಾ ನೋಡ್ರಿ, ಭೂಮಿಗೆ ನಮಸ್ಕಾರ ಮಾಡಬೇಕು. ಭೂಮಿಗೆ ಈಗ ನಮಸ್ಕಾರ ಮಾಡಿ ಕೈ ಹಚ್ಚಿ. ಇದು ನಮ್ಮ ಮಂತ್ರಗಳನ್ನ ಒಂದ್ ಸಲ ಅಂದು ಒಂದ್ ಸಲ ನೀವು ಮಾಡ್ಬೇಕು. ಪ್ರತಿ ಸಲ ಮಂತ್ರಗಳನ್ನ ಅಂದೇ ಮಾಡ್ಬೇಕು. ಇವಾಗ
ಮೂಗಿಗಳು ಹಚ್ಕೋಬೇಕು. ಸರಾಗವಾಗಿ ಮಾಡ್ರಿ. ಎಷ್ಟು ಉಸಿರನ್ನ ತಗೊಂಡಿರ್ತೀರಿ ಅಷ್ಟೇ ಉಸಿರನ್ನ ಹೊರಗೆ ಹಾಕ್ರಿ. ಉಸಿರು ಎಷ್ಟು ತಗೊಂಡಿರ್ತೀರಿ ಅಷ್ಟನ್ನೇ ಹೊರಗೆ ಹಾಕ್ರಿ. ನಿಮ್ಮ ಕಣ್ಣುಗಳು ಮುಚ್ಚೆ ಇರಬೇಕು, ಕಣ್ಣು ತೆರಿಬಾರ್ದು. ಓಂಕಾರ ಪ್ರತಿದಿನಾನು 5 ಸಲಾರೆ ಮಾಡ್ಬೇಕು. ಓಂಕಾರ, ಬ್ರಾಹ್ಮರಿ, ಇದರಿಂದ ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ಕಾನ್ಸಂಟ್ರೇಷನ್ ಬರ್ತದೆ. ವಿದ್ಯಾರ್ಥಿಗಳಿಗೆ ಮೇನ್ ಕಾನ್ಸಂಟ್ರೇಷನ್ ಆದ್ರ ಇಟ್ರಿ ಅಂದ್ರ ವಿಷಯದ ಮ್ಯಾಗ ನೆನಪು ಉಳಿತಾವೆಲ್ಲ ವಿಷಯಗಳು. ನಿಮ್ಮ ಅಭ್ಯಾಸಕ್ಕೆ ಅನುಕೂಲ ಆಗ್ತದೆ. ಓಂಕಾರ ಬ್ರಾಹ್ಮರಿ ಡೈಲಿ 5 ಸಲಾರೆ ಮಾಡೇಬೇಕು. 5 ಸಲ ಆಯ್ತು ಅಂದ್ರ ನಿಮ್ ಪಾದಹಸ್ತಾಸನ, 3 ಏಕಪಾದ ಪ್ರಸರಣಾಸನ. ಒಂದ್ ಕಾಲ ಸ್ಟ್ರೇಟ್ ಇರ್ಲಿ, ಬಲ್ಕಿನ ಕಾಲ ಸ್ಟ್ರೇಟ್ ಇರ್ಲಿ, ಬಲ್ಕಿನ ಕಾಲ ಹಿಂದ, ಎಡಕಿನ ಕಾಲ ಮುಂದ. ಕರೆಕ್ಟ್ ಆಗಿ ಮಾಡ್ರಿ. ಹಿಂದ್ಗಟ್ಟಿರ್ಲಿ, ಸ್ಟ್ರೇಟ್ ಆಗಿ. ನೋಡಲ್ಲಿ ರಾಹುಲ್ ನೋಡ್ರಿ. ಮೊಳಕಾಲ ಊದ್ಬೇಕು. ಮೊಳಕಾಲ್ ಸೀದಾ ಮೊಳಕಾಲ. ಇದಕ್ಕೆ ಸರಿ ನಾ ಸ್ವಲ್ಪ ನೀವು ಇದಕ್ಕೆ ಮಲ್ಕೊಳ್ರಿ. ನೋಡೋದಿಲ್ಲ ಅದೇನ ಎರಡು ನಿಮಿಷದ ಧ್ಯಾನ, ಓಂಕಾರ